ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಶಾಂತವೀರೇಶ್ವರಾಯ ನಮಃ. ಈಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೇಲಿ ವಿಶ್ವವಿದ್ಯಾಲಯದ ಶಿವಾಲಯದಲ್ಲಿ ವಿಶೇಷವಾಗಿ ನಾವು ಬೆಳಗಿನ ಜಾವ ಮಹಾರುದ್ರಾಭಿಷೇಕವನ್ನ ಸುಮಾರು 10 ಪುರೋಹಿತರಿಂದ ಮಹಾರುದ್ರಾಭಿಷೇಕವನ್ನ ಆಯೋಜನೆ ಮಾಡಿದ್ವಿ. ಪುರೋಹಿತರ ಅಭಿಷೇಕದ ನಂತರ ಮಹಾಮಂಗಳಾರತಿ, ಅಲಂಕಾರ ಸೇವೆ, ವಿಶೇಷವಾಗಿ ಅಲಂಕಾರ ಸೇವೆಯನ್ನ ನಾವು ಮಾಡಿದ್ದೇವೆ. ಅದಾದ ನಂತರ ಮತ್ತೆ ನಮ್ಮ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಕೇಲಿ ವಿಶ್ವವಿದ್ಯಾಲಯದ ಮೆಡಿಕಲ್ ವಿದ್ಯಾರ್ಥಿಗಳಿಂದ ಭಜನಾ ಕಾರ್ಯಕ್ರಮ ಇಲ್ಲಿ ವಿಶೇಷವಾಗಿ ನಡೀತಾ ಇದೆ. ನೋಡ್ಬೋದು, ಸಂಗೀತ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಇನ್ನು ಸಾಯಂಕಾಲದವರೆಗೂ ಅವರು ಭಜನಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸಂಜೆ ಮತ್ತೆ ನಮ್ಮ ಕೇಲಿ ವಿಶ್ವವಿದ್ಯಾಲಯದ ಸಂಗೀತ ಮಹಾವಿದ್ಯಾಲಯದ ವಿದ್ಯಾರ್ಥಿ ಮತ್ತು ಸಿಬ್ಬಂದಿ ವರ್ಗದವರಿಂದ ಸಂಗೀತ ಕಾರ್ಯಕ್ರಮ ಇರೋದು. ಸಂಜೆ ನಮ್ಮ ಕೇಲಿ ವಿಶ್ವವಿದ್ಯಾಲಯದ ಎಲ್ಲ ಶಿವಾಲಯ ಕಮಿಟಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಂದ ಸಂಜೆ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅಲ್ಪೋಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೀಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ವಿಶೇಷವಾಗಿ ನಮ್ಮ ದೇವಸ್ಥಾನಕ್ಕೆ ಜನರ ದಂಡುಗಳೇ ಬೆಳಗಿನ ಜಾವ 4 ಗಂಟೆಯಿಂದನೇ ಪ್ರಾರಂಭ ಆಗಿದೆ. 4 ಗಂಟೆಯಿಂದ ನಾವು ಸುಮಾರು 3 ಗಂಟೆಗೆ ನಾವು ಬಂದು ಪ್ರಾರಂಭ ಮಾಡಿದಾಗ ಜನ ಆಲ್ರೆಡಿ ದೇವಸ್ಥಾನಕ್ಕೆ ಬಂದು ಬಾಗಲದಲ್ಲೇ ಕುಳಿತಿದ್ದನ್ನು ನಾವು ನೋಡಿದೆ ಇವತ್ತ. ಹಂಗಾಗಿ ವಿಶೇಷವಾಗಿ ಈ ನಮ್ಮ ಮೆಡಿಕಲ್ ವಿದ್ಯಾರ್ಥಿಗಳು ಈ ಎಲ್ಲ ಪೂಜೆಯಲ್ಲಿ ವಿಶೇಷವಾಗಿ ಭಾಗವಹಿಸಿದ್ರು. ನಮ್ಮ ಕೇಲಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಾಕಷ್ಟು ಪರಿಶ್ರಮ ವಹಿಸಿ ಇಲ್ಲಿ ಬಂದಂತ ಎಲ್ಲ ಸದ್ಭಕ್ತರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾವು ಕೂಡ ಹಾರೈಸಿ, ಅತಿವೃಷ್ಟಿ ಅನಾವೃಷ್ಟಿ ಆಗದಿರ್ಲಿ ಅಂತೇಳಿ ಹಾರೈಸಿ ಆ ಭಗವಂತನ ಅನುಗ್ರಹ ಶ್ರೀ ರಕ್ಷಾ ಸದಾಕಾಲ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವೇದಮೂರ್ತಿ ಶಂಕರಯ್ಯ ಶಾಸ್ತ್ರಿಗಳು, ಹಿರೇಮಠ, ಶಿವಾಲಯದ ಅರ್ಚಕರು. ಬೆಳಗಾವಿ ನಗರದ ಶಿವಬಸವ ನಗರದಲ್ಲಿರುವ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿರುವ ಶಿವಾಲಯ ಅತ್ಯಂತ ಹಳೆಯ ಶಿವಾಲಯ. ಇಡೀ ಭಾಗದಲ್ಲಿ ಅತ್ಯಂತ ಒಂದು ಜಾಗೃತ ದೇವಸ್ಥಾನ ಈ ಶಿವಾಲಯ. ಪ್ರತಿ ವರ್ಷ ಶಿವರಾತ್ರಿ ಅಂದು ಬೆಳಗ್ಗೆ 5 ಗಂಟೆಯಿಂದಲೇ ಇಲ್ಲಿ ಪೂಜಾ ಕಾರ್ಯ ನಡೀತದೆ. 7 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ. ಅದಾದ ನಂತರ ಸಾವಿರಾರು ಜನ ಭಕ್ತರು ದರ್ಶನವನ್ನ ಪಡಿತಾರೆ. ಸಾಯಂಕಾಲ ಕೇಲಿ ಸಂಸ್ಥೆಯ ಸಂಗೀತ ಶಾಲೆಯಿಂದ ಶಿವ ಸ್ಮರಣೆ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ಇಲ್ಲಿ ಜರುಗುತ್ತದೆ. ನಾಳೆ ದಿನ ಮಹಾಪ್ರಸಾದ ಕಾರ್ಯಕ್ರಮ ಸಹಿತ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತದೆ. ಹೀಗೆ ಇಡೀ ಈ ಭಾಗದಲ್ಲಿ ಅಂದರೆ ಶಿವಬಸವ ನಗರ್, ಮಾಂತೇಶ್ ನಗರ್, ನೆಹರು ನಗರ್ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಭಕ್ತರು ಇಲ್ಲಿ ಬಂದು ದರ್ಶನ ಆಶೀರ್ವಾದವನ್ನು ಪಡಿತಾರೆ. ಇಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಆ ಪರಮಾತ್ಮನು ಸನ್ಮಂಗಲಗಳನ್ನು ಉಂಟು ಮಾಡಲಿ. ಇಲ್ಲಿ ಶಿಕ್ಷಣವನ್ನು ಪಡೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಜೀವನದಲ್ಲಿ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಹಾರೈಸ್ತೀನಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ವಿಶೇಷವಾಗಿ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಥಳಗಳಿಂದ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಸಮುದಾಯ ರಜೆ ಐತೆ ಅಂತೇಳಿ ಅವರು ಬೇರೆ ತಮ್ಮ ನಗರಗಳಿಗೆ ಹೋಗೋದಿಲ್ಲ. ಇಲ್ಲಿಯೇ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ ಮತ್ತು ಆ ಪರಮಾತ್ಮನು ಅವರಿಗೆ ಒಳ್ಳೆಯ ವಿದ್ಯಾಬುದ್ಧಿಯನ್ನ ದಯಪಾಲಿಸಲಿ ಅಂತಕ್ಕಂಥ ಒಂದು ಅಪೇಕ್ಷೆಯೊಂದಿಗೆ ಮಹಾಶಿವರಾತ್ರಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ವಿದ್ಯಾರ್ಥಿಗಳು ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇಲ್ಲಿ ನಮ್ಮ ಶಿವಾಲಯನಲ್ಲಿ ಭವ್ಯವಾಗಿ ಪೂಜಾ ಆಯೋಜಿಸಿದ್ದೇವೆ. ನಾವು ಎಲ್ಲರೂ ಜನ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಮತ್ತು ದೇವ್ರ ದರ್ಶನ ತಗೋತಾ ಇದ್ದಾರೆ. ನಂಗೆ ಅನ್ಸೋ ಮಟ್ಟ ಎಲ್ಲರೂ ಇವತ್ತು ಉಪವಾಸ ಮಾಡ್ತಾರೆ ಮತ್ತು ಶಿವಂದೆಲ್ಲ ಆಶೀರ್ವಾದ ತಗೊಳಕ್ ಬಂದಿದ್ದಾರೆ. ಮನೆಯಲ್ಲೆಲ್ಲ ಪೂಜಾ ಮಾಡಿದ್ವಿ. ಮೇನ್ ನಮ್ಮ ಜಗಲಿ ಮೇಲೆ ಇರೋದು ಶಿವಾಲಯ ಲಿಂಗದೆಲ್ಲ ಪೂಜಾ ಮಾಡಿದ್ವಿ. ನಮ್ಮ ಆತ್ಮಲಿಂಗ ಏನಿರುತ್ತೆ ಅದ್ರದ್ದೆಲ್ಲ ಪೂಜಾ ಮಾಡ್ಕೊಂಡಿವಿ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮಸ್ಕಾರ ಮಾಡೋಕ್ಕೆ. ಅಪ್ಪಾಜಿ ಹೋಗಿದ್ದಾರೆ, ವರ್ಷ ಹೋಗ್ತಾರೆ ಅವ್ರದ್ದು. ಐ ಥಿಂಕ್ my dad is more religious than I am. He was more he does more puja and everything, but he has instilled on us basics which we do follow. But yeah, I feel he is more religious and more
I'm sure whatever prayers he is doing, the blessings are all going to be given to the entire family. Happy Mahashivratri to all of you. I'm Samiksha Patil from Keli Institute, and I'm here to celebrate Mahashivratri. The decoration has been done greatly, and I feel I celebrate Mahashivratri to coming here, doing bhajans and all. That is all. Are you fasting today? Yeah, I'm fasting today. Yeah.